ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ 4:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಕೂಡ ಮುಗಿಸಿ ದೇವ್ರ ಪಾತ್ರೆಗಳೆಲ್ಲನೂ ತೊಳ್ಕೊಂಡು ಇವಾಗ ಕುಂಕುಮ ಹಚ್ಕೋತಾ ಇದ್ದೀನಿ. ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಕುಂಕುಮನ ಹಚ್ಕೋತಾ ಇದ್ದೀನಿ. ಇನ್ನು ಹೂವು ಹಣ್ಣು ಕಾಯಿ ಎಲ್ಲ ತಂದಿದ್ದಲ್ವ, ಸೊ ಅದನ್ನೆಲ್ಲ ಹಾಲಲ್ಲಿ ಇಟ್ಟಿದ್ದೆ. ಸೊ ಎಲ್ಲನೂ ತಗೊಬಂದು ಇವಾಗ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಲೆ ಅಂತೂ ಚೆನ್ನಾಗೇ ಕೊಡೋಲ್ಲ, ಕೊಟ್ಟಿದ್ದು ದುಡ್ಡಿಗೆ ತಕ್ಕನಾಗಾದರೂ ಚೆನ್ನಾಗೇ ಕೊಡೋಲ್ಲ. ಎಲ್ಲೋ ಒಂದೊಂದು ದಿವಸ ಚೆನ್ನಾಗಿ ಕೊಡ್ತಾರೆ. ಸೊ ಚೆನ್ನಾಗಿರೋದನ್ನು ತೊಗೊಳ್ಳೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ಚೆನ್ನಾಗಿರೋದನ್ನು ತೊಗೊಂಡು ಅದನ್ನು ಸಹ ವಾಶ್ ಮಾಡಿ ಕಳಶನೂ ಸಹ ಕೂರಿಸ್ಕೊಂಡೆ. ಫೈನಲಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಪೂಜೆ ಸಹ ಮುಗಿಸ್ಕೊಂಡೆ. ನಾನು ಪೂಜೆ ಮುಗಿಸ್ದಾಗ ಆಲ್ಮೋಸ್ಟ್ 6:30. ಇವಾಗಂತೂ ಬೇಗನೆ ಅಂದರೆ ಬೇಗನೆ ಬೆಳಕರಿಯುತ್ತೆ. ಆಲ್ಮೋಸ್ಟ್ ಒಂದು 5:30, 5:45 ಆದರೆ ಸಾಕು, ಫುಲ್ ಬೆಳಕಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಮಾಡಿಕೊಂಡು ಕುಡಿದೆ. ನನ್ನ ಮಗಳು ಮಲ್ಕೊಂಡೇ ಇದ್ಲು. ಸೊ ಅಷ್ಟೊತ್ತಲ್ಲಿ ಅವಳು ಎದ್ದಿರಲಿಲ್ಲ. ಇವಾಗಂತೂ ಮಲ್ಕೋತಾಳೆ, ಒಂದು 9 ಗಂಟೆ 8 ಗಂಟೆವರೆಗೂ ಮಲ್ಕೋತಾಳೆ. ಇವಾಗ ಅಂತ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಅವಳು 9 ಗಂಟೆಗೆ ಎದ್ದಾದಮೇಲೆ ನಾನು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಅದ್ರ ಜೊತೆಗೆ ಚಿಕನ್ ಸಾಂಬಾರಿತ್ತು. ಸೊ ನಾನು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಏನು ತಿನ್ನೋದಿಲ್ಲ. ಸೊ ಹಂಗಾಗಿ ನನಗೆ ಬೇರೆ ಏನಾದರೂ ಮಾಡಿಕೊಂಡು ಅದ್ರ ಜೊತೆಗೆ ರೊಟ್ಟಿನ ಮಾಡ್ಕೊಂಡಿದ್ದೆ. ಇನ್ನು ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ನಾನು ತಿಂಡಿನೂ ಸಹ ಮುಗಿಸ್ಕೊಂಡೆ. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮಲ್ಕೊಂಡಿದ್ದಾಳೆ. ಈಗ ಟೈಮ್ ಬಂದು ಒಂದು 12 ಗಂಟೆ 12 ಕಾಲ ಆಗಿದೆ. ಸೊ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಬಂದೆ. ಸೊ ನನ್ನ ಮಗಳು ಮಲ್ಕೊಂಡು ಎದ್ದೇಳೋವರೆಗೂ ನಾನು ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಮಗಳು ಎದ್ದ ಮೇಲೆ ಸಿಗ್ತೀನಿ. ಒಂದು 12:15 12:30 ಹಂಗೆ ಅವಳು ಸಹ ಎದ್ಬಿಟ್ಲು. ಸೊ ಹಂಗೆ ನಾನು ಅಲ್ಲೇ ಮಲ್ಕೊಂಡಿದ್ನಲ್ವ, ಸೊ ಅಲ್ಲೇ ಎದ್ದು ಕೂತ್ಕೊಂಡು ಆಟ ಆಡ್ತಾ ಇದ್ಲು. ನೋಡಿ ಹೆಂಗೆಲ್ಲ ನಾಟಕ ಮಾಡ್ತಾಳೆ ಅಂತ. ಇವಾಗ ನೋಡಿದ್ರಲ್ವ ನನ್ನ ಮಗಳು ಡ್ಯಾನ್ಸು. ಅವ್ಳು ಯಾವ್ದಾದ್ರು ಒಂದು ಸಾಂಗ್ ಬರೋದು ಅಥವಾ ಈ ಥರ ಅಡ್ವರ್ಟೈಸಲ್ಲಿ ಯಾವ್ದಾರು ಸಾಂಗ್ ಬಂದರೆ ಅಥವಾ ಫೋನಲ್ಲಿ ಯಾವ್ದಾರು ಸಾಂಗ್ ಕೊಟ್ಟರೆ ಆ ರೀತಿ ಡ್ಯಾನ್ಸ್ ಮಾಡ್ತಾಳೆ, ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ. ಸೊ ನೋಡಿ ಪಾಪ ಅವಳಿಗೆ ಶೀತ ಆಗಿಬಿಟ್ಟೈತೆ. ಸೊ ಹಂಗಾಗಿ ಅವಳೇ ಕರ್ಚಿಫ್ನ ಇಟ್ಕೊಂಡು ಅವಳೇ ಗೊಣ್ಣೆ ತೆಗಿತಿದ್ದೀನಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂಡು ಕೊನೆಗೆ ಬಂದು ನನ್ನ ಹತ್ರನೇ ತೆಗೆಸ್ಕೊಂಡ್ಳು ಗೊಣ್ಣೆನ. ಮಕ್ಕಳಿರೋ ಮನೇಲಿ ಬೇಜಾರೇ ಆಗೋಲ್ಲ, ಒಂಥರ ಫುಲ್ಲು ಟೈಮ್ ಪಾಸ್ ಆಗುತ್ತೆ. ಕೆಲವೊಂದೊಂದು ಟೈಮ್ ಫನ್ನಿ ಟೈಮ್ ಇರುತ್ತೆ, ಟೈಮ್ ಪಾಸ್ ಆಗೋದೇ ಗೊತ್ತಾಗೋಲ್ಲ. ಸೊ ಇನ್ನು ಸಂಜೆ ಬಂದು ನಾನು ಆಚೆ ಕಡೆ ಕರ್ಕೊಂಡೋಗಿದ್ದೆ. ಅವಳು ಆಗ ಜಸ್ಟ್ ಎದ್ದಿದ್ಲು, ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ಲು. ಸೊ ಒಂದು 6 ಗಂಟೆ ಆಗಿತ್ತು ನಾವು ಆಚೆ ಕಡೆ ಹೋದಾಗ. ಸೊ ಇವತ್ತು ಸಂತೆ ಆಗಿರೋದ್ರಿಂದ ರೋಡೆಲ್ಲ ಫುಲ್ಲು ಜನ ಇದ್ದರು. ಇನ್ನು ನಾನು ಆಚೆ ಕಡೆ ಹೋಗಿ ಬಂದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಾದಮೇಲೆ ನಮ್ಮ ಮನೇಲಿ ತರಕಾರಿ ತಂದಿದ್ದಲ್ವ, ಸೊ ತರಕಾರಿ ಎಲ್ಲ ಜೋಡಿಸ್ಕೊಂಡು ನಾನು ಬಾಳೆಹಣ್ಣು, ನನ್ನ ಮಗಳಿಗೆ ಬಾಳೆಹಣ್ಣು ತಿಂದು ಏಸಿಗೆ ಆಗಿತ್ತು ಏನೋ ಗೊತ್ತಿಲ್ಲ, ಅವಳು ಇವಾಗ ಬಾಳೆಹಣ್ಣೇ ತಿನ್ನಲ್ಲ ಅಂತಾಳೆ. ಸೊ ಎಷ್ಟು ತಿನ್ಸೋಕ್ಕೆ ಟ್ರೈ ಮಾಡಿದ್ರು ಅವಳು ತಿನ್ನೋದೇ ಇಲ್ಲ. ಸೊ ನೋಡಬೇಕು ಏನು ಮಾಡಬೇಕು ಅಂತ. ಇನ್ನು ರಾತ್ರಿಗೆ ನನಗೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೆಟೊನೆಲ್ಲನೂ ಕಟ್ ಮಾಡಿಕೊಂಡು ಟೊಮೆಟೊ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ ಗೊಜ್ಜು ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ, ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಒಂಥರ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಅನ್ನ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು. ಆ ರೀತಿಯಾಗಿ ಚೆನ್ನಾಗಿದೆ ಮಾತ್ರ ಟೊಮೆಟೊ ಗೊಜ್ಜು. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಟೊಮೆಟೊ ಗೊಜ್ಜು ಅಂದರೆ. ಫಸ್ಟ್ ಆಫ್ ಆಲ್ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಟೊಮೆಟೊ ಗೊಜ್ಜು. ಹಾಗೆ ಒಂದು ಸೈಡ್ ಅನ್ನಕ್ಕೂ ಸಹ ಇಟ್ಕೊಂಡು ಅಣ್ಣನ ಮಗಳು ಅಲ್ಲೇ ನೋಡಿ ನಿಮಗೆ ಹಾಯ್ ಮಾಡ್ತಾ ಇದ್ದಾಳೆ. ಅವಳು ಕ್ಯಾಮ್ರಾ ನೋಡಿದ್ರೆ ಸಾಕು, ಅವಳಿಗೆ ಬರೋದೇ ಫಸ್ಟ್ ಅದೇ ಹಾಯ್ ಮಾಡೋದು ಬರುತ್ತೆ ಅಷ್ಟೇ.
ಸೊ ಮುಂದಕ್ಕೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಮುಂದೆ ಒಂದು ಪುಟ್ಟದಾದ ರಂಗೋಲಿ ಡಿಸೈನ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ.